ಸರಿ ಎರಡು ಸರಿ ಸರ್ ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದ್ರೆ ಯಾರಾದರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನದಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿರೋಂಥ ವ್ಯಕ್ತಿಗಳು ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ಮೊದಲಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಅಲ್ಲಿರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು, ಮತ್ತು ನೀವು ಹೇಳ್ದಂಗೆ ಬೇರೆ ಬೇರೆ ನಟರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಇದೆಲ್ಲ ಸಾಕಷ್ಟು ಕಾಂಟ್ರವರ್ಸಿ ಆಗ್ತದೆ. ಏನಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವ್ರೇನು ಅಂತ ಹೇಳಿ? ಸರ್ ಇಲ್ಲ ಸರ್, ಅವ್ನಿಗೆ ಕರೆಕ್ಟಾಗಿ ಇನ್ನೂ ಒದೆ ಬಿದ್ದಿಲ್ಲ ಸರ್. ಎಲ್ಲ ಫ್ಯಾನ್ಸು ತಿರುಗಿ ಬಿದ್ದು ಒಂದು ಸತಿ ರೋಡಲ್ಲಿ ನಿಲ್ಸ್ಕೊಂಡು ಉಚ್ಚನೆ ಹೊಡೆದಂಗೆ ಹೊಡಿತಾರೆ ಸರ್. ಹೊಡೆದಾಗ ಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ ಅನಿಸುತ್ತೆ. ಬಹುಶಃ ಅದಾದಮೇಲೂ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವ್ರಿಗೊಬ್ಬ ಮಗ ಇದ್ದಾನೆ. ನಾವು ಒಂದು ಇಂಟರ್ವ್ಯೂ ಮಾಡಿದಾಗ ಅವ್ನು ಹೇಳಿದ್ವಿ, ನಿನಗೊಬ್ಬ ಮಗ ಇದ್ದಾನೆ, ಅವ್ನ ಫ್ಯೂಚರ್ನ ನೋಡಿಕೊಂಡು ಅವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆದರೂ ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡಬೇಡ ಅಂತ ಹೇಳೋದನ್ನೂ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದೆಲ್ಲೋ ತೀರಾನೇ ತಪ್ಪು ಬೀಳುತ್ತೆ ಸರ್. ಇಷ್ಟಲ್ಲೇ ಅವ್ನಿಗೆ ಹಿಂಗೆ ಆಡ್ತಾ ಇದ್ರೆ ಫ್ಯಾನ್ಸೇ ಕೊಡ್ತಾರೆ ಅವ್ನು ರೋಡಲ್ಲಿ ಸರ್. ಕಾಂಟ್ರವರ್ಸಿ ಮಾಡೋ ಹುಚ್ತಾನ ಸರ್ ಅವನಿಗೆ ಹುಕ್ ಆರ್ ಕ್ರುಕ್, ನಾನು ಒಂದು ಫೇಮಲ್ಲಿ ಇರಬೇಕು, ನೇಮಲ್ಲಿ ಇರಬೇಕು ಸರ್, ಆ ಥರ ಇರಬೇಕು, ಒಳ್ಳೆ ರೀತಿಲಿ ಇರಲಿ. ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡೋದು ತುಂಬ ತೀರಾ ಅಸಹ್ಯ ಅನ್ಸುತ್ತೆ ಸರ್. ಇಂಥ ಕಿತ್ತೋದು ಮೆಂಟಾಲಿಟಿ ಕ್ಯಾರೆಕ್ಟರ್ ಇರೋವಂಥ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋದು ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಯಾಕೆ ಅಂದಾಗ ನಮ್ಮ ಕರ್ನಾಟಕದ ಮೇರು ನಟರು ಸುದೀಪ್ ಸರ್, ಅಂಥವ್ರ ಸಾಂಗ್ಗೆ ಇವನ್ನೆಲ್ಲೋ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅದು ಸುದೀಪ್ ಸರ್ ಸಾಂಗ್ ಹಾಕೊಂಡ್ರೆ ನನಗೆ ಪರ್ಸನಲಿ ಬೇಜಾರಾಯಿತು. ನಾನೇನೆ ಅವನಿಗೆ ಕಮೆಂಟು ಮಾಡಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ರೆಸ್ಪಾಂಡ್ ಮಾಡದಿರೋ ಕಾರಣ ನಾವು ಸ್ಟೇಷನ್ಗೆ ಬಂದು ಲೀಗಲಿ ಅದೇನಾಗುತ್ತೋ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅದಕ್ಕೂ ಒಂದು ಬಗ್ಗಿಲ್ಲ ಅಂದಾಗ ನಾವು ಡೆಫಾಮೇಷನ್ ಕೇಸ್ ಆಗಾಗ ರೆಡಿ ಆಗಿದ್ದೀವಿ. ಸರಿ ಎರಡು ಸರಿ ಸರ್ ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದ್ರೆ ಯಾರಾದರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನದಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿರೋಂಥ ವ್ಯಕ್ತಿಗಳು ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ಮೊದಲಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಅಲ್ಲಿರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು, ಮತ್ತು ನೀವು ಹೇಳ್ದಂಗೆ ಬೇರೆ ಬೇರೆ ನಟರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಇದೆಲ್ಲ ಸಾಕಷ್ಟು ಕಾಂಟ್ರವರ್ಸಿ ಆಗ್ತದೆ. ಏನಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವ್ರೇನು ಅಂತ ಹೇಳಿ? ಸರ್ ಇಲ್ಲ ಸರ್, ಅವ್ನಿಗೆ ಕರೆಕ್ಟಾಗಿ ಇನ್ನೂ ಒದೆ ಬಿದ್ದಿಲ್ಲ ಸರ್. ಎಲ್ಲ ಫ್ಯಾನ್ಸು ತಿರುಗಿ ಬಿದ್ದು ಒಂದು ಸತಿ ರೋಡಲ್ಲಿ ನಿಲ್ಸ್ಕೊಂಡು ಉಚ್ಚನೆ ಹೊಡೆದಂಗೆ ಹೊಡಿತಾರೆ ಸರ್. ಹೊಡೆದಾಗ ಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ ಅನಿಸುತ್ತೆ. ಬಹುಶಃ ಅದಾದಮೇಲೂ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವ್ರಿಗೊಬ್ಬ ಮಗ ಇದ್ದಾನೆ. ನಾವು ಒಂದು ಇಂಟರ್ವ್ಯೂ ಮಾಡಿದಾಗ ಅವ್ನು ಹೇಳಿದ್ವಿ, ನಿನಗೊಬ್ಬ ಮಗ ಇದ್ದಾನೆ, ಅವ್ನ ಫ್ಯೂಚರ್ನ ನೋಡಿಕೊಂಡು ಅವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆದರೂ ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡಬೇಡ ಅಂತ ಹೇಳೋದನ್ನೂ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದೆಲ್ಲೋ ತೀರಾನೇ ತಪ್ಪು ಬೀಳುತ್ತೆ ಸರ್. ಇಷ್ಟಲ್ಲೇ ಅವ್ನಿಗೆ ಹಿಂಗೆ ಆಡ್ತಾ ಇದ್ರೆ ಫ್ಯಾನ್ಸೇ ಕೊಡ್ತಾರೆ ಅವ್ನು ರೋಡಲ್ಲಿ.